ಬೆಂಕಿಯಿಂದ ಉರಿಯುವ ಪೊದೆಯಿಂದ ಮೋಶೆಯು ದೇವರ ಸ್ವರವನ್ನು ಕೇಳಿ ಆತನ ಪ್ರಸನ್ನತೆಯನ್ನು ಅನುಭವಿಸಿ ಆತನ ಕರೆಗೆ ಹೋಗೊಟ್ಟನು. ಪಾಠ 2, ಬೆಂಕಿಯಿಂದ ಹುರಿಯುವ ಪೊದೆ. ಹೋಪ್ ಸಬ್ಬತ್ ಶಾಲೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಸ್ರಾಯೇಲ್ರ ಪ್ರಯಾಣವನ್ನು, ಮೋಶೆಯ ಪಾತ್ರವನ್ನು, ದೇವರ ನಡೆಸುವಿಕೆಯನ್ನು ಈ ತ್ರೈಮಾಸಿಕದಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ 2ನೇ ಪಾಠದಲ್ಲಿ ಮೋಶೆಯನ್ನು ದೇವರು ಕರೆದಾಗ ನಡೆದಂಥ ಘಟನೆಗಳೇನು ಎಂಬತಕ್ಕಂಥದ್ದನ್ನು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಪ್ರಾರ್ಥನೆಯೊಂದಿಗೆ ಸಬ್ಬತ್ ಶಾಲೆಯನ್ನು ಶುರು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ, ನಿನ್ನ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮನ ಸಹಾಯವನ್ನು ನಮಗೆ, ಇದನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರಿಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ನೀನೇ ಮುಖಂಡನಾಗಿದ್ದು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಮೋಶೆಯನ್ನು ಫರೋಹನ ಒಂದು ಸ್ಥಾನದಿಂದ ದೇವರು ಕುರುಬನಾಗಿ ಮಾಡಿ ದೇವರೇ ಬಂದು ಮೋಶೆಯನ್ನು ಭೇಟಿಯಾಗ್ಲಿಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಜನರಿಗೆ ಸಿಗದೇ ಇರತಕ್ಕಂಥ ಒಂದು ಸೌಭಾಗ್ಯ ಮೋಶೆಗೆ ಸಿಕ್ತು. ವಿಮೋಚನಾ ಕಾಂಡ 3ನೇ ಅಧ್ಯಾಯ 7, 8 ಓದಿ ನಿಮ್ಮ ಹತ್ರ ಬರ್ತೀನಿ ಪಾಸ್ಟರ್ ಪ್ರಸನ್ನ ಅವರೇ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಜಿಯರು, ಹಿವ್ವಿಯರು, ಎಬಿಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಪ್ರಶ್ನ, ದೇವರ ಕರುವಿಕೆ ಬಂದಾಗ ನಾವು ಏನೇ ಮಾಡ್ತಾ ಇರ್ಬೋದು, ಎಲ್ಲೋ ಇರ್ಬೋದು, ಏನೋ ಇದು, ಆದರೆ ದೇವರ ಕರುವಿಕೆ ಬಂದಾಗ ನಮ್ಮ ಯೋಜನೆನೇ ಚೇಂಜ್ ಆಗಿಬಿಡುತ್ತೆ. ನಾವೊಂದು ದಾರಿನಲ್ಲಿ ಹೋಗಬೇಕು ಅಂತಿರ್ತೀವಿ, ಬಟ್ ಗಾಡ್ಸ್ ಪ್ಲ್ಯಾನ್ ಚೇಂಜಸ್ ಎವ್ರಿಥಿಂಗ್. ವಾಟ್ ಯು ಸೇ? ಖಂಡಿತವಾಗಿಯೂ ದೇವರ ಕರೆಯುವಿಕೆಗೆ ಹೋಗೊಟ್ಟಾಗ ನಮ್ಮ ಹಾದಿ ಸುಗಮವಾಗ್ತದೆ. ದೇವರ ಕರೆಯುವಿಕೆಯನ್ನು ತಿರಸ್ಕಾರ ಮಾಡಿದಾಗ ನಾವು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಉದಾಹರಣೆಗೆ, ಸ್ವಾಮಿ ಇಸ್ರೇಲ್ ಜನಾಂಗದವರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡಾಗ ಇಸ್ರೇಲ್ ಜನಾಂಗದವರು ದೇವರ ಮಾತನ್ನು ಕೇಳಿದರೆ ಅವರು ಬೇಗ ಕಾನಾನ್ ದೇಶ ಸೇರ್ಕೋಬೋದಾಗಿತ್ತು, ಸುಲಭವಾಗಿ ಸೇರ್ಬೋದಾಗಿತ್ತು. ಅವರ ಅವಿಧೇಯತೆ, ಅವರ ಹಠಮಾರಿತನ ಅವರನ್ನು ಕಷ್ಟದಲ್ಲಿ ದೂಕಿತ ಹೊರತು ದೇವರು ಮಾಡಲಿಲ್ಲ. ಎಷ್ಟು ಮೋಸ್ಟ್ ಆಫ್ ಥಿಂಗ್ಸ್ ಆರ್ ದಟ್ ವಾಟ್ ವಿ ಡೂ ಫಾರ್ ಅವರ್ ಸೆಲ್ಸ್. ಏನಂತೀರ ಫಸ್ಟ್ ರಾಜದಾಸ್ ಅವರೇ? ಅನೇಕ ಸಾರಿ ಅದು ನಾವು ದೇವರ ನಡೆಸುವಿಕೆ ಅನ್ನು ನಾವು ಗ್ರಹಿಸಲ್ಲ. ಅದಕ್ಕೇ ಈ ಒಂದು ಸಂಶಯ, ಸಂದೇಹ ಹುಟ್ಟುತ್ತೆ. ಈ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಈ ದಗದಗನೆ ಹುರಿಯುವಂಥ ಒಂದು ಪೊದೆ, ಅದರಲ್ಲಿ ದೇವರು ಬಂದು ಮೋಶೆಯನ್ನು ಭೇಟಿ ಆಗ್ತಕ್ಕಂಥದ್ದು. ಹೇಳಿ ಪಾಸ್ಟರ್ ಪ್ರಸನ್ನ ಅವರೇ. ಮೋಶೆಯ ಒಂದು ಚರಿತ್ರೆಯನ್ನು ತೆಗೆದುಕೊಂಡಾಗ, ಈಗ ಐಗುಪ್ತ ದೇಶವನ್ನು ಬಿಡ್ತಾನೆ. ಎಸ್, ಐಗುಪ್ತ ದೇಶವನ್ನು ಬಿಟ್ಟು ಮಿದಿಯನ್ಗೆ ಹೋಗ್ತಾನೆ. ಮಿದಿಯನ್ನಲ್ಲಿ ಅವನೊಂದು ರೀತಿಯಾದಂಥ ಆರಾಮ ಜೀವನ, ರಿಲ್ಯಾಕ್ಸ್ಡ್ ಲೈಫ್, ಸಂತೋಷವಾಗಿ ಮಾವನ ಮನೆಯಲ್ಲಿ ಇದ್ದುಕೊಂಡು, ಒಳ್ಳೆ ಮಾವ. ಕೆಲವ್ರಿಗೆ ಒಳ್ಳೆ ಮಾವ ಅತ್ತೆ ಸಿಕ್ಕೋದು ಭಾಳ ಕಷ್ಟ ಇದೆ, ಕೆಲವರು ಇದ್ದಾರೆ ಇಲ್ಲಿ. ಓಕೆ, ಈಗ ಮೋಶೆಗೆ ಜತ್ರೋ ಒಬ್ಬ ಯಾಜಕ ಆ ಮಿದಿಯನ್ನಲ್ಲಿ, ಉತ್ತಮವಾದ ವ್ಯಕ್ತಿ. ಅಲ್ಲಿರುವಾಗ ಮೋಶೆಗೆ 2 ಮಕ್ಕಳು ಹುಟ್ಟುತ್ತಾರೆ, ಗೆರ್ಷೋಮ್ ಮತ್ತು ಎಲಿಯಾಜರ್ ಎಂಬುದಾಗಿ. 40 ವರ್ಷ ಆತನು ಸುಖವಾಗಿ ಕುರಿಯನ್ನು ಕಾಯ್ತಾ ಇದ್ದ. ದಾವೀದನ ಹಾಗೆ ಈ ಕುರಿಯನ್ನು ಕಾಯ್ದ ಸಮಯವನ್ನು ಕಳೆಯುತ್ತಾ ಇರುವಾಗ ದೇವರ ಪ್ರಸನ್ನತೆಯಲ್ಲಿ ಆತನು, ಈಗ ಕುರಿ ಕಾಯುವವರು ಎಷ್ಟು ಸಂತೋಷವಾಗಿರ್ತಾರೆ ನೋಡಿದ್ದೀರಾ? ಯಾವಾಗಲೂ ರಾಗಾಡ್ತಾ ಇರ್ತಾರೆ ಅವರು. ದಾವೀದನು ಅನೇಕ ಗೀತೆಗಳನ್ನು ಕಟ್ಟುವಾಗ ಆ ಕುರಿ ಕಾಯೋ ಸಮಯದಲ್ಲಿ ಕಟ್ಟತಕ್ಕಂಥದ್ದು, ತನ್ನದೇ ಆದಂಥ ಲೋಕದಲ್ಲಿ ಇರ್ತಾರೆ. ಆ ರೀತಿಯಲ್ಲಿ ಇದ್ದಂಥ ಪ್ರಸಂಗದಲ್ಲಿ
ಮೋಶೆ ಅಲ್ಲಿಂದ ಬರಬೇಕು ಎಂಬುದಾಗಿ ಹೇಳಿ ಮೋಶೆಯನ್ನು ಆ ಒಂದು ಅನ್ಯ ಸ್ಥಳದಲ್ಲಿ ಒಂದು ಹಸಿರಾದ ಪೊದೆ ಉರಿಯೋದನ್ನು ನೋಡ್ತಾನೆ. ಯಾವತ್ತಾದರೂ ಒಣಗದ್ದು ಉರಿತಾ ಇದ್ರೆ ಪರವಾಗಿಲ್ಲ, ಆದರೆ ಹಸಿರಾದದ್ದು ಉರಿಯೋದು ಭಾಳ ಕಷ್ಟ. ಇಲ್ಲಿ ದೇವರು ತನ್ನನ್ನು ಯಾವ ರೀತಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆಂದರೆ, ನೋಡಪ್ಪ ನಾನು ಇದನ್ನು ಮಾಡಲಿಕ್ಕೆ ಶಕ್ತನು, ಹಸಿದಾಗಿರ್ತಕ್ಕಂಥ ಒಂದು ಪೊದೆಯಲ್ಲಿ ಬೆಂಕಿ ಬರುವಂಥ ರೀತಿಯಲ್ಲಿ ಪರಿಚಯ ಮಾಡ್ಕೊಳ್ತೇನೆ. ಇದರಲ್ಲಿ ಏನಾದರೂ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಇದೆಯಾ? ಖಂಡಿತವಾಗಿಯೂ ದೇವರಲ್ಲಿ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂಬುದನ್ನು ನಿರೂಪಿಸುವುದಕ್ಕೆ ದೇವರಿಂತಹ ನಮಗೆ ಊಹಿಸಲಾರದಂಥ ಘಟನೆಗಳನ್ನು ನಡೆಸ್ತಾನೆ. ಈ ಒಂದು ಅವಧಿಯಲ್ಲಿ ಸ್ವಾಮಿ ಮೋಶೆಗೆ ಏನು ಕಳಿಸ್ತಾ ಇದೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ. ನೀನು ನಾಯಕನಾಗಬೇಕಾದ್ರೆ ನಿನಗೆ ಹೇಗೆ ತಾಳ್ಮೆಯನ್ನು ಕಲಿತುಕೊಳ್ಬೇಕು ಈ ಕುರಿಗಳಿಂದ ಕಲಿ. ನಿನಗೆ ಆಯಾಸ ಬಂದಾಗ, ನಿನಗೆ ಅಸ್ವಸ್ಥತೆ ಆದಾಗ, ಎಲ್ಲ ಸಮಯದಲ್ಲಿ ನೀನು ಹೇಗಿರಬಹುದು ಎಂಬುದನ್ನು ಈ 40 ವರ್ಷದ ತರಬೇತಿಯಲ್ಲಿ ನಿನಗೆ ಕಲಿಸ್ಕೊಡ್ತೇನೆ ಎಂಬುದಾಗಿ ಮೋಶೆಗೆ ದೇವರು ಹೇಳ್ತಕ್ಕಂಥದ್ದು. ಮೋಶೆ ಇಂತಹ ಸಮಯದಲ್ಲಿ ದೇವರ ಒಂದು ಪ್ರೇರೇಪಣೆಯನ್ನು ಪಡೆದನು. ಆಗ ತಾನೇ ಆತನು ಸತ್ಯವೇದ ಹೇಳ್ತಕ್ಕಂಥದ್ದು, ಅನೇಕ ವಿಜ್ಞಾನಿಗಳು ಶ್ರೀಮತಿ ವೈಟಮನ್ ಹೇಳ್ತಕ್ಕಂಥದ್ದು ಯೋಬ ಮತ್ತು ಮೋಶೆ ಬರೆದಕ್ಕಂಥ ಆದಿಕಾಂಡ ಈ ಪುಸ್ತಕಗಳನ್ನು ಆತನು ಬರೆದ. ಸರಿ, ಆ ಬರೆಯುವ ಪ್ರಸಂಗ ಇತ್ತು ಅಲ್ಲಿ. ಯಾಕೆಂದರೆ ಕುರಿ ಕಾಯ್ತಕ್ಕಂಥ ಸಮಯದಲ್ಲಿ ದೇವರ ಪ್ರೇರೇಪಣೆ, ತನ್ನ ಮನಸ್ಸು ಹೇಗಿತ್ತು. ಈಗ ದಾವೀದನು ರಾಗ ಆಡ್ತಾ ಇದ್ದ, ಮೋಶೆ ಪುಸ್ತಕವನ್ನು ಬರಿತಾ ಇದ್ದ. ಇಂತಹ ಪರಿಸ್ಥಿತಿಯಲ್ಲಿ ಆತನು ಮಹಾ ಹೋರಾಟದ ಬಗ್ಗೆ, ಪಾಪದ ಬಗ್ಗೆ, ಇದು ಪ್ರಳಯದ ಬಗ್ಗೆ, ಇವೆಲ್ಲದರ ಬಗ್ಗೆ ಆದಿಕಾಂಡ ಪುಸ್ತಕ ಆಡ್ತಕ್ಕಂಥ ಅನೇಕ ವಿಷಯಗಳನ್ನು ಆತನು ಬರೆಯುವಂತನಾಗಿದ್ದಾನೆ. ಇಲ್ಲಿ ತುಂಬ ಸುಂದರವಾಗಿ ಭಾನುವಾರದ ಪಾಠವನ್ನು ಮುಕ್ತಾಯ ಮಾಡಿದ ಲೇಖಕರು, ದೇವರು 40 ವರ್ಷ ಕೆಲಸಕ್ಕಾಗಿ 80 ವರ್ಷ ಆತನಿಗೆ ಟ್ರೈನಿಂಗ್ ಕೊಟ್ರಂತ. ಎಲ್ಲೋ ನಾವು 4 ವರ್ಷ ಹೋಗ್ಬಿಟ್ಟು ಎಲ್ಲೋ ಸ್ಪೈಸಲ್ಲಿ ಓದು ಬಂದ್ಬಿಟ್ಟು ವಿ ಥಿಂಕ್ ವಿ ಆರ್ ರೆಡಿ ಟು ಕಾನ್ಕರ್ ದ ಕ್ರಿಶ್ಚಿಯನ್ ವರ್ಲ್ಡ್. ಬಟ್ ಇಲ್ಲಿ ಮೋಶೆಗೆ 80 ವರ್ಷ ತರಬೇತಿ ನಡೆಸಿ 40 ವರ್ಷ ಆತನು ಕೆಲಸ ಮಾಡಿ ಆಗಲೂ ಅವನು ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಇದು ಸ್ವಲ್ಪ ಸ್ವಾರಸ್ಯವಾಗಿರ್ತಕ್ಕಂಥ ವಿಷಯ. ಇದರ ಬಗ್ಗೆ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿ ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ. ಮೋಶೆಯು ದೇವರ ಪರಿಚಯವನ್ನು ಹೊಂದಿದ ತಕ್ಷಣವೇ ಏನಾಯಿತು ಎಂಬತಕ್ಕಂಥ ವಿಚಾರವನ್ನು ಆಳಕ್ಕೆ ಹೋಗಿ ಚರ್ಚೆ ಮಾಡ್ತಾ ಇದ್ದೀವಿ. ದೇವದೂತ ಆತನ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಸೋಮವಾರದ ಪಾಠಕ್ಕೆ ಹೋಗೋಣ. ಪಾಸ್ಟರ್ ರಾಜದಾಸ್. ದ ಏಂಜಲ್ ಆಫ್ ದ ಲಾರ್ಡ್ ಅಂತ ಹೇಳುತ್ತೆ, ಯೆಹೋವನ ದೂತನು ಅಂತ ಹೇಳ್ತಾನೆ. ಇದನ್ನು ಅನೇಕರು ಅಪಾರ್ಥ ಮಾಡ್ಕೊಂಡಿದ್ದಾರೆ, ಆದರೆ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಾಮಿ ವಿವರಣೆ ಮಾಡ್ತಾನೆ. ಕ್ಷಮಿಸಿ, ವಿಮೋಚನಕಾಂಡ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಹುರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡು ಆ ಪೊದೆಯು ಬೆಂಕಿಯಿಂದ ಹುರಿತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆ ಸುಟ್ಟು ಹೋಗದ ಪೊದೆಯಲ್ಲಿ ಯಾರು ಕಾಣಿಸ್ಕೊಂಡಿರುತ್ತೆ? ಯೆಹೋವನ ದೂತನು ಎಂಬುದಾಗಿ ಈ ವಾಕ್ಯ ಹೇಳುತ್ತೆ 2ನೇ ವಚನ. ಆದರೆ 4ನೇ ವಚನ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಮೋಶೆ ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಮೋಶೆ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ ನೀನು ಹತ್ತಿರ ಬರಬೇಡ. ಸೊ ಯೆಹೋವನ ದೂತನಂತ ಹೇಳಿದ್ರೆ ಯಾರದು? ದೇವರೇ. ದೇವರು ಅಂತ ಹೇಳಿದ್ರೆ ಯೇಸು ಸ್ವಾಮಿನೇ ಮೋಶೆನ ಕರೆದ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ದ ಏಂಜಲ್ ಆಫ್ ದ ಲಾರ್ಡ್ ಅಂತ ಹೇಳಿದ್ರೆ ಇದು ದೇವದೂತನಲ್ಲ. ಅನೇಕ ಸಾರಿ ಯೇಸು ಸ್ವಾಮಿನ ದ ಏಂಜಲ್ ಆಫ್ ದ ಲಾರ್ಡ್ ಅಂತ ಕರೆದಿದೆ, ಆದರೆ ಸ್ವಾಮಿನೇ ನೇರವಾಗಿ ಬಂದು ಈ ಲೋಕದಲ್ಲಿ ಮನುಷ್ಯರೊಡನೆ ಸಂಪರ್ಕ ಮಾಡೋದನ್ನು ಕಾಣ್ತೇವೆ. ತಂದೆಯ ಚಿತ್ತವನ್ನು ಮಗನು ನೆರವೇರಿಸಲಿಕ್ಕೆ ಆತನು ಬಂದ. ಅಂದರೆ ಇದೇನು ತೋರಿಸುತ್ತೆ ಅಂದರೆ ದೇವರಿಗೂ ಮನುಷ್ಯನಿಗೂ ನಿಕಟ ಸಂಬಂಧವನ್ನು ಕಾಣ್ತೇವೆ. ಇಲ್ಲಿ ಪಾಸ್ಟರ್ ರಾಜದಾಸ್ ತುಂಬ ಒಂದು ದೇವರಿಗೆ ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದ್ರೆ, ಸರಿ ಎಷ್ಟೇ ಸರಿ ತಪ್ಪು ಮಾಡಿದ್ರು ಸರಿ ನಾನೇ ಬರ್ತೀನಿ ಕಣಪ್ಪ, ಹೋದರೆ ಹೋಗಲಿ ಬಿಡು, ನನ್ನ ಮಗ ನೀನು, ನನ್ನ ಮಗಳು ನೀನು, ಎಷ್ಟು ತಪ್ಪು ಮಾಡಿದೆಯಾ ಆದರೂ ನಾನೇ ಬರ್ತೀನಿ ಬಿಡು, ಓಕೆ ಪ್ರಳಯನ ಕಳಿಸಿ ನಾನು ಎಲ್ಲವನ್ನು ನಾಶ ಮಾಡ್ತೀನಿ ಅಂತ ಹೇಳಿದಂಥ ದೇವರು
ಅಲ್ಲಿ ಬಂದು ಪೊದೆಯಲ್ಲಿ ನಿಂತ್ಕೊಂಡಿದ್ದಾರೆ. ಮೋಶೆ ಬಾಪ ನೆಕ್ಸ್ಟ್ ಕೆಲಸ ಏನಿದೆ ಮಾಡೋಣ ಅಂತ. ಏನಂತೀರ ಪಾಸ್ಟರ್ ರಾಜದಾಸ್? ಇದು ದೇವರು ನಮ್ಮೇಲಿಟ್ಟಿರ್ತಕ್ಕಂಥ ವಾತ್ಸಲ್ಯವನ್ನು ಕಾಣ್ತೇವೆ. ಮನುಷ್ಯರು ಹಾಳಾಗಬಾರ್ದು, ಅವ್ರನ್ನ ಹೀಗಾದ್ರೂ ಮಾಡಿ ತಿದ್ದಬೇಕಂತೇಳಿ ಈ ಮೋಶೆಗೆ ದೇವರು ನೇರವಾಗಿ ಸಂಪರ್ಕ ಮಾಡಿ ದರ್ಶನ ಕೊಟ್ಟು ಯಾಕೆ ಕರೀತ ಅಂತ ಹೇಳಿದ್ರೆ ಅವನಿಗೆ ಖಚಿತ ಆಗಬೇಕು ದೇವ್ರು ನನ್ನ ಕೂಡ ಮಾತಾಡಿದಾನೆ ಅಂತೇಳಿ. ಅದು ದೂತನಲ್ಲ, ಇದು ಸ್ವಾಮಿನೇ ಅದನ್ನು ಕೂಡ ಮಾತಾಡಿದೆ ಎಂಬುದಕ್ಕೆ ಸಾಕ್ಷಿ ಇದೆ. ಮುಂದೆ ನಾವು ಓದುವಾಗ ಇಸ್ರೇಲರನ್ನ ಸ್ವಾಮಿ ಬಿಡುಗಡೆ ಮಾಡಲಿಕ್ಕೆ ಮೋಶೆನ ಹಾರಿಸ್ಕೊಂಡಾಗ ಸ್ವಾಮಿ ಹೇಳ್ತಾ ನೋಡಿ 3ನೇ ಅಧ್ಯಾಯ 7ನೇ ವಚನ, ಅಲ್ಲಿ ಆತ್ಮೀಯತೆಯನ್ನು ಕಾಣ್ತೇವೆ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನ್ಯಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಯಬೂಸಿಯರು ವಾಸವಾಗಿದ್ದ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಹಿಡಿದು ಬಂದಿದ್ದೇನೆ. ಸೊ ಇಲ್ಲಿ ಸ್ವಾಮಿ ಗುಣ ಎರಡೇನಂತ ಹೇಳಿದ್ರೆ, ಸ್ವಾಮಿ ನಮ್ಮ ಕಷ್ಟವನ್ನು ನೋಡ್ತಾನೆ ಮತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಹೇಗೆ ಇಸ್ರೇಲರ ಭಿನ್ನವನ್ನು ಸ್ವಾಮಿ ಕೇಳಿ ಮೋಶೆನ ಅಲ್ಲಿ ಕಳೀಲಿಕ್ಕೆ ಸ್ವಾಮಿ ಹಿಡಿದು ಬಂದ, ಇವಾಗಲೂ ಅಷ್ಟೇ. ನಾವು ತಗೊಂಡು ಆವಾಗ ಮಾತ್ರ ದೇವ್ರು ಮಾಡಿದ್ರು, ಇವಾಗ ಮಾಡಲ್ಲ ಅಂತ ತಿಳ್ಕೊಳ್ತೀವಿ. ಇಲ್ಲ, ಇದು 100% 100% ಸತ್ಯ ಇದೆ. ಈಗಲೂ ನಮ್ಮ ದೇವರು ವಾಸವಾಗಿದ್ದಾನೆ, ನಮ್ಮ ಮಧ್ಯೆ ಇದ್ದಾನೆ. ನಮ್ಮ ಕಷ್ಟಗಳನ್ನು ಆತನ ನೋಡ್ತಾನೆ, ನಮ್ಮ ಭಿನ್ನವನ್ನು ಲಾಲಿಸ್ತಾನೆ ಎಂಬುದಾಗಿ ಖಾತ್ರಿ ಆಗಬೇಕಾಗಿದೆ. ನಾವು ನಿರಾಶೆ ಆಗಬಾರ್ದು. ವಂಡರ್ಫುಲ್. ಮುಕ್ತಾಯಕ್ಕೆ ನಾವು ತೆಗೆದುಕೊಂಡು ಹೋಗುವಾಗ ಈ ಸೋಮವಾರದ ಪಾಠವನ್ನು ದೀನತೆ ತುಂಬ ಮುಖ್ಯ. ದೇವರನ್ನು ಹಿಂಬಾಲಿಸ್ತಕ್ಕಂಥವ್ರು, ಆತನಿಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರಿಗೆ ದೀನತೆ ತುಂಬ ಮುಖ್ಯ ಎಂಬತಕ್ಕಂಥ ವಿಷಯವನ್ನು ಹೇಳಿ ಲೇಖಕರು ಮುಗಿಸಿದ್ದಾರೆ. ಮುಂದೆ ಹೋಗೋಣ. ಕರ್ತನ ನಾಮದಲ್ಲಿ ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಕರ್ತನ ಹೆಸರು ಏನು ಎಂಬುದನ್ನು ಈ ಒಂದು ಭಾಗದಲ್ಲಿ ನಾವು ಕರೀಲಿಕ್ಕೆ ಹೋಗ್ತಿದ್ದೇವೆ. ವಿಮೋಚನಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಮೋಶೆಯನ್ನು ಒಂದು ಪೊದೆಯ ಮುಖಾಂತರ ಮಾತನಾಡ್ತಾ ಇದ್ದಾರೆ. ಮೋಶೆ ಬಾಪ, ನನ್ನ ಮಕ್ಕಳನ್ನ ಬಿಡುಗಡೆ ಮಾಡಿಸಿ ನಾನು ವಾಗ್ದಾನ ಮಾಡಿದಂತಹ ದೇಶಕ್ಕೆ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗಬೇಕು. ಅದಕ್ಕೆ ಒಂದು ಆಯುಧವಾಗಿ ನೀನು ನನಗೆ ಬೇಕು ಎಂಬುದಾಗಿ ದೇವರು ಮೋಶೆಯನ್ನು ಕರೀತಾನೆ. ಆ ಸಂದರ್ಭದಲ್ಲಿ ಸ್ವಾಮಿ ಆತನು 7 ನೆಪಗಳನ್ನು ಹೇಳ್ತಾನೆ ದೇವರಿಗೆ. ಅದಕ್ಕಿಂತ ಮುಂಚೆ ಆತನು ಹೇಳುವಂಥ ಮಾತೇನಪ್ಪ ಅಂತಂದರೆ, ಸ್ವಾಮಿ ನೀನು ಯಾರು, ಇಲ್ಲವೇ ಪ್ರಜೆಗಳು ನನ್ನನ್ನು ಕೇಳಿದಾಗ ನಾನು ಏನಂತ ಅವರಿಗೆ ಉತ್ತರವನ್ನು ಕೊಡಲಿ ಎಂಬುದಾಗಿ ಕೇಳುವಾಗ ದೇವರು ಕೊಡುವಂತಹ ಉತ್ತರವನ್ನು ನಾವು ಗಮನಿಸಬೇಕು. ಈ 3ನೇ ಅಧ್ಯಾಯದಲ್ಲಿ ನಾವು 12ನೇ ವಚನವನ್ನು ಓದುವಂಥವರಾಗೋಣ. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನೋ ಮತ್ತು ನೀನು ನನ್ನ ಜನರಿಗೆ ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತು ಎಂಬುದಾಗಿ ಹೇಳ್ತಾನೆ. 13ನೇ ವಾಕ್ಯದಲ್ಲಿ ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಹೋಗಿ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನು ಎಂಥ ಉತ್ತರ ಕೊಡಲಿ ಸ್ವಾಮಿ ಎಂಬುದಾಗಿ ಹೇಳ್ತಾನೆ. ಆವಾಗ ದೇವರು ಕೊಡುವಂತಹ ಉತ್ತರ, ಇರುವಾತನೇ ಆಗಿದ್ದಾನೆ, ಐ ಆಮ್ ದಟ್ ಐ ಆಮ್, ಇರುವಂತಹ ದೇವರನ್ನು ಕಳಿಸಿದ್ದಾನೆ ಎಂಬುದಾಗಿ ನೀನು ಆ ಪ್ರಜೆಗಳಿಗೆ ಹೇಳಬೇಕು ಎಂಬುದಾಗಿ ಆತನು ಹೇಳುತ್ತಿರೋದನ್ನು ನಾವು ಕೇಳಬಹುದು. ಇಲ್ಲಿ ನಾವು ಈಬ್ರಿ ಭಾಷೆಯಲ್ಲಿ ಓದುವಾಗ ಎಹೆಜೆ ಅಶೆರ್ ಎಹೆಜೆ ಎಂಬುದಾಗಿ ದೇವರು ಹೇಳ್ತಾನೆ. ಈ ಮಾತಿನ ಅರ್ಥ ಎಂಬುದಾಗಿ ಏನು ಎಂಬುದಾಗಿ ನಾವು ನೋಡುವಾಗ ಇರುವಾತನೇ ಹೇಳಿದ್ದಾನೆ ಎಂಬುದಾಗಿ ಹೇಳು ಎಂಬುದಾಗಿ, ಅಷ್ಟು ಮಾತ್ರವೇ ಅಲ್ಲ, ನಾನೇ ಎಂಬುದಾಗಿ ಹೇಳು ಎಂಬುದಾಗಿ ದೇವರು ಮೋಶೆಯನ್ನು ಕಳುಹಿಸ್ತಾನೆ. ಇಲ್ಲಿ ನಾವು ನೋಡುವಾಗ ಈ ದೇವರು ಯಾರಿಗೆ ಸಮೀಪಸ್ಥರಾಗಿರ್ತಾರೆ ಎಂಬುದಾಗಿ ನಾವು ನೋಡೋದಾದರೆ, ಯೆಶಾಯನ ಪುಸ್ತಕ 57ನೇ ಅಧ್ಯಾಯ 15ನೇ ವಾಕ್ಯದ ಪ್ರಕಾರ ದೀನರಿಗೆ, ದರಿದ್ರರಿಗೆ ದೇವರು ಏನು ಮಾಡ್ತಾನಪ್ಪ ಅಂದರೆ ಸಂಗಡಿಗನಾಗಿರ್ತಾನೆ, ಹತ್ತಿರವಾಗಿರ್ತಾನೆ. ಈ ಮಾತಿನ ಅರ್ಥ ಅದು ಎಂಬುದಾಗಿ ಒಂದು ಸಬ್ಬತ್ತಿನ ಪಾಠದ ಮುಖಾಂತರ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲ, ಇದೇ ವಾಗ್ದಾನವನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ನಮ್ಮ ಪೂರ್ವಿಕರಿಗೂ ಕೂಡ ಹೇಳಿರ್ತಾನೆ, ನಾನು ಇರುವಾತನು. ನೋಡಿ, ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಬ್ರಹಾಮನ ಸಂಗಡ ದೇವರು ಹೇಳ್ತಿದ್ದಾನೆ, 17ನೇ ಅಧ್ಯಾಯ 1ನೇ ವಾಕ್ಯ, ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ
ಇಲ್ಲಿ ದೇವರು ವಾಗ್ದಾನ ನಾನು ಇರುವಾತನೇ, ನಾನು ಸರ್ವಶಕ್ತನಾದಂತಹ ದೇವರು, ನಾನು ಪರಾಕ್ರಮಿಯಾದಂತಹ ದೇವರು, ನನಗೆ ಮೇಲಾದಂತಹ ನಾಮ ಯಾವುದೂ ಇಲ್ಲ, ನನ್ನ ಹೆಸರಿನಲ್ಲಿ ಪ್ರತಿಯೊಂದೊಂದು ಮೊಣಕಾಲು ಕೂಡ ಒಂದು ದಿವಸ ಊರುತ್ತೆ ಎಂಬುದನ್ನು ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಆತನು ಸರ್ವಶಕ್ತನಾದಂತಹ ದೇವರು, ಆತನು ಇರುವಾತನು, ಆತನು ಸಮಸ್ತಕ್ಕೂ ಕೂಡ ನಿರ್ಮಾಣಿಕನು, ಆತನೇ ಸಮಸ್ತಕ್ಕೂ ಕೂಡ ಅಡಿಪಾಯವನ್ನು ಹಾಕಿದಾತನು, ಆತನಿಲ್ಲದೆ ಯಾವುದೂ ಕೂಡ ಆಗಲಿಲ್ಲ ಎಂಬುದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ ಮೊದಲ 3 ವಚನಗಳಲ್ಲಿ ನಾವು ಕಾಣ್ತೇವೆ. ಆದ್ದರಿಂದ ಆತನು ಇರುವಾತನಾಗಿದ್ದಾನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಯೋಬರನ ಪುಸ್ತಕ 2ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ದೇವರು ಪ್ರವಾದಿಯ ಮುಖಾಂತರ ಬಹಳ ಸೊಗಸಾಗಿ ತಿಳಿಸ್ತಾನೆ. ಏನು ಎಂಬುದಾಗಿ ನಾವು ನೋಡೋದಾದರೆ, ಕರ್ತನ ನಾಮವನ್ನು ಯಾರು ಕರೀತಾರೋ ಅವರೆಲ್ಲರೂ ಕೂಡ ರಕ್ಷಿಸಲ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ದೇವರು ಮೋಶೆಯನ್ನು ಯಾವ ರೀತಿ ತರಬೇತಿ ಕೊಟ್ಟು ತನ್ನ ಕೆಲಸಕ್ಕೆ ತೆಗೆದುಕೊಂಡು ಬಂದಿದ್ದಾನೆ, ಯಾವ ರೀತಿ ನಾವು ಈ ಒಂದು ಚರಿತ್ರೆಯಿಂದ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಪಾಠಗಳನ್ನು ಕಲಿಬೋದು ಎಂಬತಕ್ಕಂಥದ್ದೇ ಪಾಠ. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. 4 ನೆಪಗಳು, ಬುಧವಾರದ ಪಾಠ. ಪಾಸ್ಟರ್ ರಾಜದಾಸ್. ದೇವರು ಮೋಶೆಯನ್ನು ಕರೆದ ವಿಧಾನವನ್ನು ಕಲ್ತಿದ್ದೇವೆ. ಕರೆದಾಗ ಮೋಶೆ ಸಹಜವಾಗಿ, ಇವಾಗಲೂ ಅಷ್ಟೇ, ಯಾರನ್ನಾದ್ರೂ ನಾವು ಒಂದೊಂದು ಜವಾಬ್ದಾರಿ ಕೊಟ್ಟರೆ ನಾವೇನಂತೀವಿ, ಇವಾಗ ಬೇಡ, ನಂತರ ನಾನು ಸರಿ ಇಲ್ಲ, ಇನ್ನೊಬ್ಬನ ಕರೀರಿ ಅಂತ ಹೇಳೋದು. ಇದು ಮೋಶೆಯಲ್ಲೂ ಸಹ ಅದನ್ನು ಕಾಣ್ತೇವೆ. ಮೋಶೆಯಲ್ಲಿ ಸ್ವಾಮಿ ಸಾಬೀತುಪಡಿಸ್ತಾನೆ. 2 ಚಮತ್ಕಾರಗಳನ್ನು ಮಾಡಿ, ನಿನ್ನ ಕೈಲಿ ಏನಿದೆ, ಕೋಲಿದೆ, ಕೋಲ್ ಬಿಸಾಕಿದ್ರೆ ಏನಾಗುತ್ತೆ, ಹಾವಾಗುತ್ತೆ, ಆವಾಗ ಅವನಿಗೆ ಮತ್ತೆ ಹಿಡಿದಾಗ ಏನಾಗುತ್ತೆ, ಮತ್ತೆ ಕೋಲಾಗುತ್ತೆ. ಅದು ಮೊದಲನೇ ಸಾಬೀತು. 2ನೇ ಸಾಬೀತು ಸ್ವಾಮಿ ಹೇಳ್ತಾನೆ, ನಿನ್ನ ಕೈಯನ್ನು ಏನು ಮಾಡು, ನೀನು ಒಳಗಡೆ ಹಾಕಿ ಎತ್ತು ಅಂತ ಹೇಳಿದಾಗ ಒಳಗೆ ಹಾಕಿ ಎತ್ತ ತಕ್ಷಣ ಏನಾಗಿತ್ತು, ಕೈಯೆಲ್ಲ ತೊನ್ನಾಗಿತ್ತು. ಮತ್ತೆ ಅದನ್ನು ನೀನು ಒಳಗಡೆ ಹಾಕಂತ ಹೇಳಿದ ತಕ್ಷಣ ಅದು ಮತ್ತೆ ಸ್ವಚ್ಛ ಆಯಿತು. 2 ಸಾಬೀತುಗಳು ಅವನು ಖಾತ್ರಿ ಆಯಿತು, ಸ್ವಾಮಿ ನಮ್ಮ ಕೂಡ ಇದ್ದಾನೆ ಅಂತೇಳಿ. ಆದರೂ ಸಹ ಮೋಶೆ ತನ್ನ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳೋಕ್ಕೆ 4 ನೆಪ ಕೊಡ್ತಾನೆ. ಮೊದಲನೇ ನೆಪ ಯಾವುದಂತ ಹೇಳಿದ್ರೆ, ಸ್ವಾಮಿ ಹೇಳ್ತಾನೆ, ನಾನು ಎಷ್ಟರವನು, ಹೂ ಎಮಾಯ್, ನಾನು ಯಾರು ಅಲ್ಲಿಗೆ ಹೋಗಿ ಇಸ್ರೇಲರನ್ನು ಕರ್ಕೊಂಡು ಬರ್ಲಿಕ್ಕೆ. ಯಾಕಂದರೆ ಅವನ ಪರಿಸ್ಥಿತಿ ಗೊತ್ತಿತ್ತು. ಅವನು ಹೋಗಿ ಒಬ್ಬನ್ನ ಬಿಡ್ಸೋಕ್ಕೆ ಹೋದಾಗಲೇ ಹೊಡೆದು ಸಾಯಿಸಿಬಿಟ್ಟದು. ಜನ ನೋಡಿ ಅವನೇನಂದ, ನೀನು ಮಹಾನಾಯಕನ, ನಿನ್ಯಾರು ನೇಮಿಸ್ರು ನಾಯಕ ಅಂತ ಹೇಳಿದರು. ಆ ಒಂದು ಅಂಶ ಅವನಿಗೆ ಪರಿಸ್ತಪ್ತಾಯಿತು. ಬಹುಶಃ ಈಗಲೂ ಜನ ನಾನು ಹೋದಾಗ ಅದೇ ಹೇಳ್ಬೋದು, ನೀನು ಯಾರು ಅಂತ ಕೇಳ್ಬೋದು. ಅದಕ್ಕೆ ದೇವರಿಗೆ ಪ್ರಶ್ನೆ ಮಾಡ್ತಾನೆ, ನಾನು ಎಷ್ಟರವನು, ನಾನೇ ಹೋಗಿ ಬಿಡಿಸೋಕ್ಕಾಗತ್ತೆ, ನಾನು ಯೋಗ್ಯನಲ್ಲ ಸ್ವಾಮಿ ಅಂತ ತನ್ನನ್ನು ತಗ್ಗಿಸ್ಕೊಳ್ತಾನೆ. ಮೊದಲನೇ ನೆಪ. 2ನೇ ನೆಪ ಅವ್ನು ತಿಳ್ಕೊಂಡಾಗ ಅಂದಾಗ ಮತ್ತೊಬ್ಬ ನೇಮಿಸ್ಕೋದೆ ಅಂತ ತಿಳ್ಕೊಂಡ ಅವನು. 2ನೇ ನೆಪ ಕೊಡ್ತಾನೆ, ಸ್ವಾಮಿ ನಾನು ಹೋಗ್ತೀನಿ, ಆದರೆ ಜನ ನನ್ನನ್ನು ನೀನು ಯಾರು ಕಳಿಸ್ತು ಅಂತ ಹೇಳಿದ್ರೆ, ನೀವು ಅಯ್ಯೂ ಅಂತ ಸ್ವಾಮಿನೇ ಪ್ರಶ್ನೆ ಮಾಡ್ತಾನೆ. ದೇವರು ಅದಕ್ಕೂ ಉತ್ತರ ಕೊಡ್ತಾನೆ, ಐ ಆಮ್ ದಟ್ ಐ ಆಮ್, ಇರುವಾತನೇ ನಾನು ಅಂತೇಳಿ ಸ್ವಾಮಿ ಅವನಿಗೆ ಆ 2ನೇ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. 3ನೇ ನೆಪ ಕೊಡ್ತಾನೆ. 3ನೇ ನೆಪ ಏನಂತ ಹೇಳಿದ್ರೆ, ಬಹುಶಃ ನಾನು ಅಲ್ಲಿ ಹೋದಾಗ ಜನ ನಂಬದೇ ಇದ್ದರೆ, ಇಫ್ ದೇ ಡೋಂಟ್ ಬಿಲೀವ್ ಮೀ, ಏನು ಮಾಡೋದು ಸ್ವಾಮಿ ಅಂತ. ಸ್ವಾಮಿ ಹೇಳ್ತಾನೆ, ನೀನು ಹೋಗು, ನಾನು ನಿನ್ನೊಂದಿಗೆ ಇರ್ತೇನೆ, ಅವರನ್ನು ನಂಬಿಸ್ಲಿಕ್ಕೆ ನಾನು ಮಾಡ್ತೇನೆ, ನಿನ್ನ ಕಾರ್ಯ ಅಲ್ಲ. ಇವತ್ತು ಅಷ್ಟೇ, ವಾಕ್ಯವನ್ನು ಸಾರೋದು ನಮ್ಮ ಕೆಲಸ. ಜನ ನಂಬ್ತಾರೋ ಬಿಡ್ತಾರೋ ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು. ನಂಬಿಸೋದು ಬಿಡೋದು ಯಾರ ಕೆಲಸ? ಪವಿತ್ರ ಆತ್ಮನ ಕೆಲಸ. ಅದು 3ನೇ ನೆಪ. 4ನೇ ನೆಪ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನಾನು ವಾಕ್ಚಾತುರ್ಯವಿಲ್ಲದವನು ಸ್ವಾಮಿ, ತೊದಲು ನುಡಿಯೋನು, ನಾನು ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಅದರಿಂದ ಐ ಥಿಂಕ್ ಯು ನೀಡ್ ಟು ಚೂಸ್ ಎ ಬೆಟರ್ ಪರ್ಸನ್ ಅಂತ ಸ್ವಾಮಿಗೆ ಸಜೆಷನ್ ಕೊಡ್ತಾನೆ. ಅದಕ್ಕೆ ಸ್ವಾಮಿ ಯಾರನ್ನ ಆರಿಸ್ಕೊಳ್ತಾನೆ ಅವ್ರನ್ನ ಸ್ವಾಮಿ ಎಂದೂ ನಿರಾಕರಿಸಲ್ಲ. ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸ್ತಾನಂತೆ, ನಮ್ಮ ಅಜ್ಞಾನದವ್ರನ್ನ ತಾನು ಜ್ಞಾನಿಗಳಾಗಿ ಮಾಡ್ತಾನಂತೆ. ಈ ಮೋಶೆಯ ಚರಿತ್ರೆಯಲ್ಲಿ ನಾವು ಏನು ಕಾಣೋದಂದರೆ, ನಾವೇನೇ ನೆಪ ಕೊಟ್ಟರು ದೇವರು ಆರಿಸ್ಕೊಂಡ್ರೆ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಸ್ವಾಮಿ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ ಎಂಬ ನಂಬಿಕೆ ನಂದಾಗಿದೆ. ಕೊನೆಯಲ್ಲಿ ಅವನು ಹೇಳೋದು, ವಿಮೋಚನೆ ಕಂಡ 4ನೇ ಅಧ್ಯಾಯ 13ನೇ ವರ್ಷ ಓದ್ಬೇಡ. ಅವನು ಏನು ಸ್ವಾಮಿಗೆ ಏನು ಸಜೆಷನ್ ಮಾಡ್ತಾನೆ ನೋಡಿ. ಅದಕ್ಕೆ ಮೋಶೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನ್ ಇದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ, ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷ. ಅಂದರೆ ಮೋಶೆಗೆ ಸ್ವಾಮಿಗೆ ಯಾರು ಬೆಟ್ರ್ ಅಂತ ಗೊತ್ತಿತ್ತು? ಆರೋನ ಬೆಟ್ರ್. ಇನ್ನು ವಾಕ್ಚಾತುರ್ಯ ಇತ್ತು, ಅವನು ನೇಮಿಸ್ಬೋದಾಗಿತ್ತು. ಬಟ್ ಈ ಆಲ್ವೇಸ್ ಚೂಸ್ ದ ವೀಕ್ ಅಂತೆ. ಇಲ್ಲ ಪಾಸ್ಟರ್ ಪ್ರಸನ್ನ ಅವರೇ, ಇನ್ ಕೇಸ್ ಯು ವಾಂಟ್ ಟು ಜಸ್ಟ್ ಆನ್ಸರ್ ದಿಸ್, ಜೋನನ ಜೀವನ ತೆಗೆದುಕೊಳ್ಳೋಣ. ಯೋನನ ಜೀವನ ಮತ್ತು ಮೋಶೆಯ ಜೀವನ
ಎಲ್ಲೋ ಇವರಿಗೆ ಸ್ವಾತಂತ್ರ್ಯದ ಆಯ್ಕೆನೇ ದೇವರು ಕೊಡಲಿಲ್ಲ. ನೋಡಪ್ಪ, ನಿನಗೇನು ಅಸಿಸ್ಟೆಂಟ್ ಪಾಸ್ಟರ್ ಬೇಕಾ, ನಿಮ್ಮ ಅಣ್ಣನೇ ಇಟ್ಕೊ ಅಸಿಸ್ಟೆಂಟ್ ಪಾಸ್ಟರ್, ಆದರೆ ನೀನೇ ಬೇಕು ನನಗೆ. ವಾಟ್ ಯು ಫೀಲ್ ಅಬೌಟ್ ದ್ಯಾಟ್? ಖಂಡಿತವಾಗಿಯೂ ಮೆನಿ ಟೈಮ್ ನಾವು ಒಂದು ಅರ್ಥ ಮಾಡ್ಕೋಬೇಕು, ಮ್ಯಾನ್ಸ್ ಎಕ್ಸ್ಕ್ಯೂಸಸ್ ಆರ್ ಗಾಡ್ಸ್ ಆಪರ್ಚುನಿಟೀಸ್ ಅಂತ. ಏನೇನು ಕಾರಣಗಳು ಕೊಡ್ತೇವೆ ಅದೆಲ್ಲ ದೇವ್ರಿಗೊಂದು ಅಸ್ತ್ರ. ಇದನ್ನೇ ನಾನು ಉಪಯೋಗ ಮಾಡ್ತೇನೆ, ನನಗೆ ಇನ್ನೊಬ್ಬರು ಬೇಕಾಗಿಲ್ಲ. ದೇವರಿಗೆ ಇವತ್ತು ಯಾರು ಬೇಕು ಅಂದರೆ ಗಾಡ್ ಈಸ್ ನಾಟ್ ಲುಕಿಂಗ್ ಫಾರ್ ಕೇಪಬಿಲಿಟೀಸ್, ಈಸ್ ಲುಕಿಂಗ್ ಫಾರ್ ಅವೈಲಬಿಲಿಟೀಸ್. ಸಾಮರ್ಥ್ಯ ನೋಡ್ತಾ ಇಲ್ಲ, ನೀನು ಆ ಸಮಯಕ್ಕೆ ನನಗೆ ಉಪಯೋಗವಾಗಲಿಕ್ಕೆ ಇದ್ದೀಯಾ, ನಿನ್ನ ಸಮಯವನ್ನು ಕೊಡು, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೇನೆ. ಓಕೆ, ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಫಸ್ಟ್ ಮುತ್ತು ಮ್ಯಾಥ್ಯೂ. ಈ ವಿಮೋಚನ ಕಾಂಡ 4ನೇ ಅಧ್ಯಾಯದಲ್ಲಿ ನಡೆಯುವಂತಹ ಈ ಒಂದು ಘಟನೆ ತುಂಬ ಆಶ್ಚರ್ಯವನ್ನು ತರುತ್ತೆ. ದೇವರು ಮೋಶೆಯನ್ನು ಕೊಲ್ಲಬೇಕು ಎಂಬುದಾಗಿ ನೋಡ್ತಾನೆ. ದೇವರೇ ಕರೀತಾನೆ, ಬಾರಪ್ಪ ನನ್ನ ಜನರನ್ನು ಬಿಡಿಸ್ಲಿಕ್ಕೆ ನೀನೇ ಸಾಮರ್ಥ್ಯ ಎಂಬುದಾಗಿ ದೇವರು ಗುರುತಿಸಿ ಆತನನ್ನು ಕರೀತಾನೆ. ಆದರೆ ಈ 4ನೇ ಅಧ್ಯಾಯ 18ನೇ ವಚನಕ್ಕೆ ನಾವು ಬರೋದಾದರೆ ಆತನನ್ನು ಕೊಲ್ಲಬೇಕು ಎಂಬುದಾಗಿ ದೇವರು ಬರ್ತಾನೆ. ಯಾಕೆ ಎಂಬುದನ್ನು ನಾವು ನೋಡೋಣ. ಈ 4ನೇ ಅಧ್ಯಾಯ 24ರಿಂದ ನಾನು ಓದ್ತಿದ್ದೇನೆ. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಹೀಗಿರುವಾಗ ಚಿಪ್ಪೊರಳು ಕಲ್ಲಿನ ಚೂರಿನಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು. ಆಕೆಯ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನು ಎಂಬ ಮಾತನ್ನು ಹೇಳಿದಳು. ಇಲ್ಲಿ ನಾವು ಗಮನಿಸೋದಾದರೆ ಮೋಶೆಗೆ ದೇವರು ಮೊದಲನೇದಾಗಿ ವಾಗ್ದಾನ ಮಾಡಿರ್ತಾರೆ, ಇಗೋ ನಿನ್ನ ಜನರಿಗೂ ನನ್ನ ಜನರಿಗೂ ಒಂದು ನಿಬಂಧನೆ ಏನಪ್ಪ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಆದಿಕಾಂಡ 17ನೇ ಅಧ್ಯಾಯದಲ್ಲಿ ದೇವರು ಈ ಒಂದು ಮಾತನ್ನು ಅಬ್ರಾಹ್ಮನ ಸಂಗಡ ಹೇಳಿರ್ತಾನೆ. ಏನು ಆ ಮಾತು ಎಂಬುದಾಗಿ ನಾನು ಓದಿ ಮುಗಿಸ್ತೇನೆ. 10-11 ವಚನಗಳಲ್ಲಿ, ನಿನ್ನ ಹಿಂದೆ ಬರುವ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ಈ ಸುನ್ನತಿ ತನ್ನ ಸ್ವಂತ ಮಗನಿಗೆ ಮೋಶೆ ಮಾಡಿರೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ದೇವರು ಕೋಪೋದ್ರೇಕನಾಗಿ ಮೋಶೆಗೆ ವಿರೋಧವಾಗಿ ಬಂದು ಆತನನ್ನು ಕೊಲ್ಲಬೇಕು ಎಂಬುದಾಗಿ ನೋಡ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ನಾವು ನೋಡುವಾಗ ಚಿಪ್ಪೊರಳು ಒಂದು ಕಲ್ಲನ್ನು ತೆಗೆದುಕೊಂಡು ತನ್ನ ಮಗನ ಒಂದು ಆ ಸುನ್ನತೆಯನ್ನು ಮುಗಿಸ್ತಾಳೆ. ಇಂತಹ ಸಂದರ್ಭದಲ್ಲಿ ದೇವರು ಮೋಶೆಯನ್ನು ಬಿಟ್ಟು ಹೋಗ್ತಾನೆ. ಇದರಿಂದ ನಾವು ಕಲಿಬೇಕಾದಂತಹ ಒಂದು ನೀತಿ ಪಾಠ ಏನು ಎಂಬುದಾಗಿ ನಾವು ನೋಡುವಾಗ, ನೆವರ್ ಫೇಲ್ ಟು ಡೂ ವಾಟ್ ವಿ ನೋ ಈಸ್ ರೈಟ್. ಸರಿಯಾದದ್ದು ಒಳ್ಳೆಯದು ಎಂಬುದಾಗಿ ಯಾವ್ದು ನಮ್ಗೆ ಗೊತ್ತಿರುತ್ತೋ ಅದು ನಾವು ಮಾಡದೆ ಹೋದರೆ ಅದು ಪಾಪವಾಗುತ್ತೆ. ಆ ಪಾಪ ನಮ್ಮನ್ನು ನುಂಗಿಬಿಡುತ್ತೆ. ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರು ಮೋಶೆಗೆ ಎಲ್ಲವನ್ನೂ ತಿಳಿಸಿದ್ದ, ಆದರೆ ಆತನು ಏನು ಮಾಡಿಲ್ಲಪ್ಪ ಅಂತಂದರೆ ಸುನ್ನತಿಯನ್ನು ನೆರವೇರಿಸಿರಲಿಲ್ಲ. ಅದರ ಪ್ರಯುಕ್ತ ದೇವರು ಬಹಳ ಕೋಪೋದ್ರೇಕನಾಗಿ ಮೋಶೆಗೆ ವಿರೋಧವಾಗಿ ಬಂದು ಮೋಶೆಯನ್ನು ಕೊಲ್ಲಬೇಕು ಎಂಬುದಾಗಿ ನಾವು ನೋಡ್ತಿದ್ದಾನೆ. ಆದ್ದರಿಂದ ನಾವು ಕೂಡ ಅಷ್ಟೇ, ಸತ್ಯವಾದದ್ದು ಯಾವುದು, ಒಳ್ಳೆಯದು ಯಾವುದು, ಧರ್ಮ ಯಾವುದು ಎಂಬುದಾಗಿ ನಮಗೆ ಗೊತ್ತು. ಇದನ್ನು ನಾವು ನೆರವೇರಿಸಲಿಲ್ಲ ಎಂಬುದಾಗಿ ನಾವು ನೋಡೋದಾದರೆ ನಮಗೆ ನಾವೇ ನಾಶವನ್ನು ತಂದುಕೊಳ್ತಿದ್ದೇವೆ ಎಂಬುದನ್ನು ನಾವು ಕಲಿಯಬೇಕಾಗಿದೆ. ತುಂಬ ನಿಕಟ ಸಂಬಂಧವನ್ನು ಇಟ್ಟುಕೊಂಡಂಥ ಮೋಶೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ನಡಿಬೋದಾದರೆ, ಸಾಮಾನ್ಯ ಜನರು ನಾವು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಒಂದು ವೇಳೆ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ನಾನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.